ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಡಿಜಿಟಲ್ ಅರೆಸ್ಟ್ ಸೈಬರ್ ವಂಚಕರಿಗೆ ಸುಲಭವಾಗಿ ಹಣ ಸಂಪಾದಿಸಲು ಇರುವ ದಾರಿಯಾಗಿ ಬಿಟ್ಟಿದೆ. ಇದು ದೇಶಾದ್ಯಂತ ಭೀತಿ ಹುಟ್ಟಿಸ್ತಾ ಇರುವ ಸೈಬರ್ ವಂಚನೆಯ ಜಾಲ. ಕೇಂದ್ರ ಸರ್ಕಾರದಿಂದ ಈ ಬಗ್ಗೆ ಎಷ್ಟೇ ಜಾಗೃತಿ ಮೂಡಿಸಿದ್ರೂ ಸಹ ವಿದ್ಯಾವಂತರೇ ಇಂತಹ ಕೂಪಕ್ಕೆ ಬಲಿಯಾಗ್ತಿದ್ದಾರೆ. ವೈದ್ಯರು, ನಿವೃತ್ತ ಶಿಕ್ಷಕರು, ಎಂಜಿನಿಯರ್ಗಳನ್ನೇ ಟಾರ್ಗೆಟ್ ಮಾಡ್ತಾರೆ. ಇಂತಹ ಪರಿಸ್ಥಿತಿಯಲ್ಲಿ ಸಾಮಾನ್ಯ ಕುಟುಂಬದ ಬಾಲಕ ತನ್ನ ಪೋಷಕರನ್ನ ವಂಚನೆಯ ಜಾಲದಿಂದ ಹೊರತಂದಿರುವ ಘಟನೆ ಉತ್ತರ ಪ್ರದೇಶದಲ್ಲಿ ಬೆಳಕಿಗೆ ಬಂದಿದೆ. ಉತ್ತರ ಪ್ರದೇಶದ ಬರೇಲಿಯ ಪ್ರೇಮ್ ನಗರದ 8ನೇ ತರಗತಿಯ ಬಾಲಕ ತನ್ಮಯ್ನ ಚಾಕಚಕ್ಯತೆಯಿಂದ ತಾನು ಶಾಲೆಯಲ್ಲಿ ಕಲಿತ ವಿದ್ಯೆಯಿಂದಾಗಿ ತನ್ನ ಪೋಷಕರನ್ನ ವಂಚಿಸಲು ಬಂದವರಿಗೆ ಚಳ್ಳೆ ಹಣ್ಣು ತಿನ್ನಿಸಿದ್ದಾನೆ. ಸದ್ಯ ಬರೇಲಿಯಲ್ಲಿ ಈತನ ದಿಟ್ಟತನಕ್ಕೆ ಜನ ಹಾಡಿ ಹೊಗಳ್ತಾ ಇದ್ದಾರೆ. ತನ್ಮಯ್ ತಂದೆ ವ್ಯಾಪಾರಿ ಸಂಜಯ್ ಸಕ್ಸೇನಾ ಅವರ ಪತ್ನಿಗೆ ಅಪರಿಚಿತ ಸಂಖ್ಯೆಯಿಂದ ಕರೆ ಬಂದಿತ್ತು. ನಾವು ತನಿಖಾ ಸಂಸ್ಥೆಯೊಂದರಿಂದ ಕರೆ ಮಾಡ್ತಾ ಇದ್ದೀವಿ. ಸಕ್ಸೇನಾ ನಿಮ್ಮ ಮೇಲೆ ಭಯೋತ್ಪಾದಕ ಚಟುವಟಿಕೆಗಳೊಂದಿಗೆ ಸಂಪರ್ಕ ಹಾಗೂ ಬಹುಕೋಟಿ ವಂಚನೆ ಮಾಡಿರುವ ಆರೋಪ ಕೇಳಿ ಬಂದಿದೆ ಅಂತ ಆರೋಪ ಹೊರಿಸಿದ್ರು. ನಿಮ್ಮನ್ನ ಡಿಜಿಟಲ್ ಅರೆಸ್ಟ್ ಮಾಡಲಾಗಿದೆ, ಕ್ಯಾಮ್ರಾ ಮುಂದೆ ಕುಳಿತುಕೊಳ್ಳಬೇಕು ಮತ್ತು ಮನೆಯಿಂದ ಹೊರ ಬರುವಂತಿಲ್ಲ ಅಂತ ತಾಕೀತು ಮಾಡಿದ್ರು. 10 ಗಂಟೆಗಳ ಕಾಲ ನಡೆದ ವಿಡಿಯೋ ಕಾಲ್ನಲ್ಲಿ ನಕಲಿ ಬಂಧನದ ವಾರೆಂಟ್ ಪ್ರದರ್ಶಿಸಿದ್ರು. ದಂಪತಿಗಳಿಗೆ ಕರೆ ಮಾಡಿ ಬೆದರಿಕೆ ಹಾಕಿ ಮಾನಸಿಕ ಕಿರುಕುಳ ನೀಡಿದ್ರು. ವಿಚಾರಣೆ ಪೂರ್ಣಗೊಳ್ಳುವವರೆಗೂ ಮನೆಯಿಂದ ಹೊರಗೆ ಹೋಗಬಾರದು, ವಿಡಿಯೋ ಕರೆಗೆ ಸ್ಪಂದಿಸಬೇಕು, ಊಟ ಮಾಡುವುದು, ನಿದ್ದೆ ಮಾಡುವುದು ಎಲ್ಲವೂ ಕಣ್ಮುಂದೆಯೇ ಆಗಬೇಕು ಅಂತ ಆ ವಂಚಕರು ಹೇಳಿದ್ದಾರೆ. ಈ ಸಂದರ್ಭದಲ್ಲಿ ಹಾಗಾದ್ರೆ ಬಾಲಕ ಏನ್ ಮಾಡ್ದ? ದೀರ್ಘಾವಧಿಯ ಕರೆಯ ಸಮಯದಲ್ಲಿ ವಂಚಕರು ಸೂಕ್ಷ್ಮ ಬ್ಯಾಂಕ್ ವಿವರಗಳನ್ನ ಹೊರತೆಗೆಯುವಲ್ಲಿ ಯಶಸ್ವಿಯಾದ್ರು ಮತ್ತು ಹಣವನ್ನ ದೋಚಲು ತಯಾರಿ ನಡೆಸ್ತಾ ಇದ್ರು. ಪೋಷಕರು ಭಯಗೊಂಡು ವಂಚಕರು ಹೇಳಿದ ಹಾಗೆ ಮಾಡ್ತಾ ಇರುವುದನ್ನ ಗಮನಿಸಿದ ಅವರ ಮಗ ತನ್ಮಯ್ ತಕ್ಷಣವೇ ಇದು ಸೈಬರ್ ವಂಚನೆ ಇರಬಹುದು ಅಂತ ಶಂಕಿಸಿದ. ಶಾಲೆಯಲ್ಲಿ ನಡೆದಿದ್ದ ಸೈಬರ್ ಸುರಕ್ಷತಾ ಜಾಗೃತಿ ಕಾರ್ಯಕ್ರಮದಿಂದಾಗಿ ಅವನಿಗೆ ಡಿಜಿಟಲ್ ಅರೆಸ್ಟ್ ವಂಚನೆಯ ಬಗ್ಗೆ ಅರಿವಿತ್ತು. ಪೋಷಕರು ವಂಚಕರೊಂದಿಗೆ ವಿಡಿಯೋ ಕರೆಯಲ್ಲಿ ಇರುವಾಗಲೇ ಬಾಲಕನು ಸದ್ದಿಲ್ಲದೆ ತನ್ನ ಮೊಬೈಲ್ನಿಂದ ಸ್ಥಳೀಯ ಪೊಲೀಸರಿಗೆ ಕರೆ ಮಾಡಿ ಮಾಹಿತಿ ನೀಡಿದ. ಜೊತೆಗೆ ಮೊಬೈಲ್ ಏರೋಪ್ಲೇನ್ ಮೋಡ್ಗೆ ಹಾಕಿದ್ದಾನೆ. ವಂಚಕರು ದಂಪತಿಯಿಂದ ಲಕ್ಷಾಂತರ ರೂಪಾಯಿ ಹಣವನ್ನ ವಸೂಲಿ ಮಾಡಲು ಸಂಚು ರೂಪಿಸಿದ್ರು. ಆದರೆ ಬಾಲಕನ ಸಮಯೋಚಿತ ನಿರ್ಧಾರದಿಂದ ದೊಡ್ಡ ಅನಾಹುತ ತಪ್ಪಿದೆ. ಮರುದಿನ ಪೋಷಕರು ಪ್ರೇಮ್ ನಗರ ಪೊಲೀಸ್ ಠಾಣೆಗೆ ದೂರು ಕೊಟ್ರು. ಫೋನ್ ಮತ್ತೆ ಸ್ವಿಚ್ ಆನ್ ಮಾಡಿದಾಗ ವಂಚಕರು ಇವರನ್ನ ಸಂಪರ್ಕಿಸಲು ಯತ್ನಿಸಿದ್ದಾರೆ. ಆಗ ಪೊಲೀಸರೇ ಕರೆ ಸ್ವೀಕರಿಸಿ ಮಾತಾಡಿದ್ದಾರೆ. ಈ ಬಗ್ಗೆ ಎಸ್ಪಿ ಮಾತನಾಡಿ, ಡಿಜಿಟಲ್ ಅರೆಸ್ಟ್ ಎನ್ನುವ ವಿಧಾನವೇ ಇಲ್ಲ. ಅಪರಿಚಿತರಿಗೆ ನಿಮ್ಮ ನಂಬರ್ ಹಂಚಿಕೊಳ್ಳಲೇಬೇಡಿ. ಡಿಜಿಟಲ್ ಬಂಧನ ಅಥವಾ ಬೆದರಿಕೆಗಳನ್ನ ಒಳಗೊಂಡಿರುವ ಯಾವುದೇ ಕರೆಗಳನ್ನ ತಕ್ಷಣವೇ ಪೊಲೀಸರಿಗೆ ದೂರು ಕೊಡಿ ಅಂತ ಮನವಿ ಮಾಡಿಕೊಂಡಿದ್ದಾರೆ. ಇತ್ತೀಚೆಗೆ ಡಿಜಿಟಲ್ ಅರೆಸ್ಟ್ ಮಾಡಿ ಹಲವಾರು ಮಂದಿಯನ್ನ ದೋಚಿರುವ ಪ್ರಕರಣಗಳು ದಿನೇ ದಿನೇ ಹೆಚ್ಚಾಗತೊಡಗಿದೆ. ಭಾರತದಲ್ಲಿ 100 ಮಂದಿ ಈ ಮೋಸದ ಜಾಲಕ್ಕೆ ಬಲಿಯಾಗಿದ್ದಾರೆ. ನಿಮ್ಮ ಫೋನ್ ನಂಬರ್, ನಿಮ್ಮ ವಿಳಾಸ, ನಿಮ್ಮ ಇಮೇಲ್ ವಿಳಾಸ ಇತ್ಯಾದಿಗಳನ್ನ ಬಳಸಿಕೊಂಡು ನಿಮ್ಮ ಮೇಲೆ ಇಲ್ಲಸಲ್ಲದ ಆರೋಪಗಳನ್ನ ಮಾಡಿ ನಿಮ್ಮ ವಿರುದ್ಧ ಕಾನೂನು ಹೋರಾಟ ಮಾಡೋದಾಗಿ ಹೇಳಿ ಬೆದರಿಸ್ತಾರೆ. ಆದ್ದರಿಂದ ಬಚಾವಾಗಲು ಇಂತಿಷ್ಟು ಹಣ ನೀಡುವಂತೆ ಕೇಳ್ತಾರೆ. ಆ ಮೂಲಕ ಬ್ಯಾಂಕ್ ಖಾತೆಗಳಲ್ಲಿರುವ ನಿಮ್ಮ ಹಣ ಕೇಳ್ತಾರೆ. ಹಾಗಾದ್ರೆ ಏನಿದು ಡಿಜಿಟಲ್ ಅರೆಸ್ಟ್ ಅನ್ನೋದನ್ನ ನೋಡೋದಾದ್ರೆ ಇದು ಒಂದು ಬಗೆಯ ಸೈಬರ್ ವಂಚನೆ. ಪೊಲೀಸ್, ಇಡಿ, ಸಿಬಿಐ ಮುಂತಾದ ತನಿಖಾ ಸಂಸ್ಥೆಗಳ ಅಧಿಕಾರಿಗಳ ಹೆಸರಿನಲ್ಲಿ ಜನರಿಗೆ ಕರೆ ಮಾಡಿ ಅವರ ಮೇಲೆ ಸುಳ್ಳು ಆರೋಪ ಹೊರಿಸಿ, ಹೆದರಿಸಿ, ಬೆದರಿಸಿ ನಂತರ ಹಣಕ್ಕೆ ಬೇಡಿಕೆಯನ್ನು ಇಡೋದು. ಆನ್ಲೈನ್ ಬ್ಯಾಂಕಿಂಗ್ ಸೇರಿ ಹಲವಾರು ಮಾರ್ಗಗಳ ಮುಖಾಂತರ ಅವರಿಂದ ಹಣ ಸುಲಿಗೆ ಮಾಡ್ತಾರೆ. ವಂಚಕರು ಸಂತ್ರಸ್ತರಿಂದ ಲಕ್ಷ ಕೋಟಿಗಳ ಲೆಕ್ಕದಲ್ಲಿ ಹಣ ಸುಲಿಯುತ್ತಿದ್ದಾರೆ. ಇದೇ ಡಿಜಿಟಲ್ ಅರೆಸ್ಟ್. ಇನ್ನು ಅಂಕಿಅಂಶಗಳ ಪ್ರಕಾರ ಭಾರತದಲ್ಲಿ ಕಳೆದ ವರ್ಷ 2,000 ಕೋಟಿಗೂ ಅಧಿಕ ಡಿಜಿಟಲ್ ಅರೆಸ್ಟ್ ಸ್ಕ್ಯಾಮ್ನಲ್ಲಿ ಜನ ಹಣ ಕಳ್ಕೊಂಡಿದ್ದಾರೆ. ಇದು ಇನ್ನೂ ಹೆಚ್ಚಾಗಿದ್ದು ದಿನದಿಂದ ದಿನಕ್ಕೆ ಪ್ರಕರಣಗಳ ಸಂಖ್ಯೆ ಏರ್ತಾನೆ ಇದೆ. ಹಾಗಾದ್ರೆ ಈ ಡಿಜಿಟಲ್ ಅರೆಸ್ಟ್ ಹೇಗೆ ಮಾಡ್ತಾರೆ? ಈ ಡಿಜಿಟಲ್ ಅರೆಸ್ಟ್ನಲ್ಲಿ ವಂಚಕರು ಮೊದಲು ಸಂತ್ರಸ್ತರನ್ನ ಫೋನ್ ಮೂಲಕ ಸಂಪರ್ಕ ಮಾಡ್ತಾರೆ. ತಾವು ಸಿಬಿಐ, ಆರ್ಬಿಐ, ತೆರಿಗೆ, ನಾರ್ಕೋಟಿಕ್ಸ್ ಅಧಿಕಾರಿಗಳು ಅಂತ ಪರಿಚಯ ಮಾಡಿಕೊಳ್ತಾರೆ. ನಿಮಗೆ ನಿಷೇಧಿತ ಅಥವಾ ಅಕ್ರಮ ವಸ್ತು, ಸರಕು ಕೊರಿಯರ್ ಬಂದಿದೆ ಅಂತ ಹೇಳಿನೋ, ನೀವು ಅಂಥ ವಸ್ತುಗಳನ್ನ ಕೊರಿಯರ್ ಮೂಲಕ ಕಳಿಸಿದ್ದೀರಿ ಅಂತಾನೋ ಪ್ರತಿಪಾದಿಸ್ತಾರೆ. ಇಲ್ಲವೇ ಹಣ ಅಕ್ರಮ ವರ್ಗಾವಣೆ, ಸೈಬರ್ ಅಪರಾಧದ ಆರೋಪ ಹೊರಿಸ್ತಾರೆ. ನಂತರ ಸ್ಕೈಪ್, ವಾಟ್ಸ್ಆಪ್ ಇತರ ವಿಡಿಯೋ ತಂತ್ರಜ್ಞಾನದ ಮೂಲಕ ಸಂತ್ರಸ್ತರೊಂದಿಗೆ ಸಂಪರ್ಕ ಸಾಧಿಸ್ತಾರೆ. ಅಕ್ರಮದ ಕುರಿತಂತೆ ವಿಚಾರಣೆಗಾಗಿ ನಿಮ್ಮನ್ನ ಬಂಧಿಸಲಾಗಿದೆ. ಕಂಪ್ಯೂಟರ್, ಮೊಬೈಲ್ ಪರದೆ ಕಾಣೋ ಹಾಗೆ ಒಂದೇ ಜಾಗದಲ್ಲಿ ಮನೆ ಕೊಠಡಿಗಳಲ್ಲಿ ಇರುವಂತೆ ಬೆದರಿಕೆಯನ್ನ ಒಡ್ತಾರೆ. ಹೆಚ್ಚಿನ ಸಂದರ್ಭಗಳಲ್ಲಿ
ಸಂತ್ರಸ್ತರ ಮನೆಗಳಲ್ಲಿಯೇ ಅವರನ್ನ ಬಂಧನಕ್ಕೆ ಒಳಪಡಿಸ್ತಾರೆ. ಸಂತ್ರಸ್ತರನ್ನ ನಂಬಿಸೋ ಸಲುವಾಗಿ ತಾವು ಯಾವ ತನಿಖಾ ಸಂಸ್ಥೆಯ ಅಧಿಕಾರಿಗಳೆಂದು ಹೇಳಿರ್ತಾರೋ ಅಂಥ ಕಚೇರಿಯ ವಾತಾವರಣವನ್ನ ಸೃಷ್ಟಿ ಮಾಡ್ಕೊಂಡಿರ್ತಾರೆ. ಅಧಿಕಾರಿಗಳು ಅನ್ನೋದನ್ನ ಸಾಬೀತುಪಡಿಸಿಕೊಳ್ಳಲು ನಕಲಿ ಗುರುತಿನ ಚೀಟಿಗಳನ್ನ ಕೂಡ ತೋರಿಸ್ತಾರೆ. ನಕಲಿ ಅರೆಸ್ಟ್ ವಾರೆಂಟ್ಗಳನ್ನ ಪ್ರಸ್ತುತಪಡಿಸ್ತಾರೆ. ಕೂತಲಿಂದಲೇ ಅವನ್ನ ವಿಡಿಯೋ ಮೂಲಕ ನೋಡೋ ಸಂತ್ರಸ್ತರು ವಂಚಕರನ್ನ ನಂಬಿ ಬಿಡ್ತಾರೆ. ಹಾಗಾದ್ರೆ ಡಿಜಿಟಲ್ ಅರೆಸ್ಟ್ನಿಂದ ಪಾರಾಗೋದು ಹೇಗೆ? ಈ ಡಿಜಿಟಲ್ ಅರೆಸ್ಟ್ನಿಂದ ಪಾರಾಗೋದು ಬಹಳ ಸುಲಭ. ಆದ್ರೆ ಧೈರ್ಯದೊಂದಿಗೆ ಒಂದಷ್ಟು ತಲೆ ಓಡಿಸ್ಬೇಕು ಅಷ್ಟೇ. ಅಪರಿಚಿತ ಅಂತಾರಾಷ್ಟ್ರೀಯ ಫೋನ್ ಕರೆಗಳ ಬಗ್ಗೆ ಎಚ್ಚರ ಇರಬೇಕು. ಅಂತ ಸಂದರ್ಭ ಏನಾದರೂ ಸೃಷ್ಟಿಯಾದ್ರೆ ಆತಂಕಕ್ಕೆ ಒಳಗಾಗದೆ ಧೈರ್ಯದಿಂದ ಮಾತಾಡಬೇಕು. ತನಿಖಾ ಸಂಸ್ಥೆಯ ಅಧಿಕಾರಿಗಳು ಅಂತ ಹೇಳಿಕೊಂಡು ಯಾರಾದರೂ ಕರೆ ಮಾಡಿದ್ರೆ ಅದನ್ನ ವಿವರವಾಗಿ ಪರಿಶೀಲಿಸಬೇಕು. ಗಮನಿಸಬೇಕಾದ ಮುಖ್ಯ ವಿಚಾರ ಏನಂದ್ರೆ, ತನಿಖಾ ಸಂಸ್ಥೆಯ ಅಧಿಕಾರಿಗಳು ಎಂದೂ ಕೂಡ ಫೋನ್ ಕರೆ ಮಾಡಿ ಹಣಕ್ಕೆ ಬೇಡಿಕೆಯನ್ನ ಇಡೋದಿಲ್ಲ. ಸರ್ಕಾರಿ ಸಂಸ್ಥೆಗಳು ತಮ್ಮ ಅಧಿಕೃತ ಸಂವಹನಕ್ಕೆ ಸ್ಕೈಪ್, ಝೂಮ್, ವಾಟ್ಸ್ಆ್ಯಪ್ನಂತಹ ವಿಡಿಯೋ ತಂತ್ರಾಂಶಗಳನ್ನ ಬಳಸೋದೇ ಇಲ್ಲ. ಜೊತೆಗೆ ಈಗಲೇ ಕೆಲಸ ಆಗಬೇಕು, ಪ್ರಕರಣ ಇವತ್ತೇ ಮುಗಿಬೇಕು ಎನ್ನುವಂತೆ ಒತ್ತಡ ಹೇರಿ ತುರ್ತು ಸ್ಥಿತಿ ಸೃಷ್ಟಿಸುವವರನ್ನ ನಂಬೋದಕ್ಕೆ ಹೋಗಲೇಬೇಡಿ. ಯಾವುದೇ ಕಾರಣಕ್ಕೂ ಅಪರಿಚಿತರೊಂದಿಗೆ ಖಾಸಗಿ ವಿಷಯಗಳನ್ನ, ಗೌಪ್ಯ ಮಾಹಿತಿಯನ್ನ ಹಂಚಿಕೊಳ್ಳಬಾರದು. ವಂಚನೆಯ ಬಗ್ಗೆ ಅನುಮಾನ ಬಂದ್ರೆ ಕೂಡಲೇ ಸೈಬರ್ ಸಹಾಯವಾಣಿ ಪೊಲೀಸರನ್ನ ಸಂಪರ್ಕ ಮಾಡಬೇಕು. ಇನ್ನೊಂದು ಪ್ರಮುಖ ವಿಚಾರ, ನೀವು ಡಿಜಿಟಲ್ ಅರೆಸ್ಟ್ಗೆ ಒಳಗಾಗಿದ್ದ ಪಕ್ಷದಲ್ಲಿ ಮೊದಲು ಮಾಡಬೇಕಾದ ಕೆಲಸ ಏನು ಅಂದ್ರೆ, ಮೊದಲು ನಿಮ್ಮ ಬ್ಯಾಂಕನ್ನ ಸಂಪರ್ಕ ಮಾಡಿ ನಿಮ್ಮ ಅಕೌಂಟ್ ಅನ್ನ ಸ್ಥಗಿತಗೊಳಿಸೋದು. ನಂತರ ಸೈಬರ್ ಹೆಲ್ಪ್ಲೈನ್ 1930ಗೆ ಸಂಪರ್ಕಿಸಿ ಸೈಬರ್ ಕಂಪ್ಲೇಂಟ್ ದಾಖಲು ಮಾಡೋದು.